ಏಕತಾ ಸಮಾವೇಶದಾಗ ಸರ ಜಾತಿ ಏನು ಕಾಲಮ್ ಐತಿಲ್ಲ ಅಲ್ಲಿ ನೀವು ವೀರಶೈವ ಲಿಂಗಾಯತ ಅಂತ ಬರ್ಸ್ರಿ ಧರ್ಮದ ಅಂತ ಬಂದಾಗ ಜನರು ವಿವೇಚನೆಗೆ ಬಿಟ್ಟಿದ್ದಾರೆ ಸರ್. ಯಾರು ಏಕತಾ ಸಮಾವೇಶ ಸರ್, ಏಕತಾ ಸಮಾವೇಶ ಐತಲ್ಲ ಸರ್. ಎಲ್ಲಿಯವರೆಗೆ ವೀರಶೈವ ಲಿಂಗಾಯತ ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂಥ ಘೋಷಣೆ ಮಾಡೋದಿಲ್ಲ, ಅಲ್ಲಿವರೆಗೆ ವೀರಶೈವ ಲಿಂಗಾಯತ ಬರೆಸಿದ್ರೆ ಏನೂ ಅರ್ಥ ಇಲ್ಲ. ಕೆಲವೊಂದು ಮೂರ್ಖರು ಉದ್ದೇಶಪೂರ್ವಕವಾಗಿ ಲಿಂಗಾಯತ ಸಮುದಾಯವನ್ನು ವೀರಶೈವ ಸಮುದಾಯ ತಪ್ಪಾದಿ ಕೇಳಿಲಕತ್ತಾರೆ. ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರೆಸ್ಬೇಕು, ಜಾತಿ ಅಂದಲ್ಲಿ ಲಿಂಗಾಯತರ ಬರ್ಸ್ರಿ, ವೀರಶೈವರ ಬರ್ಸ್ರಿ, ನಿಮ್ಮ ಉಪಜಾತಿ ಏನಿದೆ ಅದನ್ನು ಬರ್ಸ್ರಿ. ನಾಳೆ ಸರ್ಕಾರಿ ಯಾವುದೇ ಒಂದು ಇದ್ರಾಗ ರಿಸರ್ವೇಷನ್ದಾಗ ಆ ಲಿಂಗಾಯತ ವೀರಶೈವ ಅನ್ನೋದೇ ಇಲ್ಲ. ಆರೇ ಧರ್ಮಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ನೀವು ಧರ್ಮ ಅಂತ ಹೇಳಿ ಡಿಕ್ಲೇರ್ ಆಗಲಾರಂಥದ್ದನ್ನ ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ನಮ್ಮ ಮಕ್ಕಳು ಕೊಲೆ ಮಾಡ್ಲಕತ್ತಾರಟೆ ತಮ್ಮ ಸ್ವಾರ್ಥಕ್ಕೆ. ಬಸವಣ್ಣ ಎಲ್ಲಿ ಲಿಂಗಾಯತ ಧರ್ಮ ಮಾಡೇ ಇಲ್ಲ ಬಸವಣ್ಣ, ಇವ್ರು ತಯಾರು ಮಾಡ್ಕೊಂಡಾರ ಇವ್ರು ಕೆಲವೊಂದು ಕಂಪ್ನಿಗಳು. ಬಸವಣ್ಣವ್ರದ್ದು ಬರೀ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ಯಾರ ಹೊರತು ಅವ್ರ ಧರ್ಮ ಸ್ಥಾಪನೆನೇ ಮಾಡಿಲ್ಲ. ಯಾರು ನೀವು ಪತ್ರಕರ್ತರ ಯಾರು ಪತ್ರಕರ್ತರ ಅಡ್ಡೆಗೆ ಉತ್ತರ ಕೊಡ್ತೀರಿ. ಜಾಗೃತಿ ಸಭೆಯಲ್ಲಿ ಭಾಗಿಯಾಗಿದ್ರಿ, ಮುಂದಿನ ರೂಪರೇಷೆಗಳು ತಮ್ಮ ನೇತೃತ್ವದಲ್ಲಿ ಯಾವ ರೀತಿ ಇರ್ತಾವಂತ ಈಗ ನೋಡ್ರಿ, ಈಗ ಈ ಹೋರಾಟ ನಿರಂತರ. ಈಗ ಸುಪ್ರೀಂ ಕೋರ್ಟ್ನಾಗ ನಡೆದೈತೆ 2C ಮತ್ತು 2D ಪುರಸ್ಕಾರ ಮಾಡಬೇಕಾಗೈತಿ. ಈಗಾಗಲೇ ಏನು ಸಿದ್ದರಾಮಯ್ಯನವರು ಕೆಲವೊಂದು ರಾಜ್ಯದವ್ರು ಮುಸ್ಲಿಮರು ಏನು ರಿಸರ್ವೇಷನ್ ಕೊಟ್ಟಾರೋ ಅದು ರದ್ದಾಗ್ತದೆ. ನಮ್ಮ ಉಳಿದ ಸಮಾಜಗಳಿಗೆ ಏನು ಮೀಸಲಾತಿ ಸಿಗೋದು ಸಿಗ್ತದೆ. ನಾವು ವೀರಶೈವ ಲಿಂಗಾಯತ ಎಲ್ಲ ಜಾತಿಗಳು ನಾವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಒಬ್ಬರೇ ಇರಬೇಕು. ಕೆಲವೊಬ್ರು ಜಾತಿ ಹೊಡೆಯುವಂಥ ಕೆಲಸ ಮಾಡತ್ತಾರ, ಬೆಳಗಾವದಾಗ ಸಮಾವೇಶ ಮಾಡ್ತಾರ, ಬೆಂಗಳೂರಾಗ ಸಮಾವೇಶ ಮಾಡ್ತಾರ. ಅಂಥವ್ರಿಗೆಲ್ಲ ಉತ್ತರ ಕೊಡೋದಿಲ್ಲರಪ್ಪ, ನೀವೇ ಅವ್ರಿಗೆ ಕೇಳ್ಕೊತ್ಕೊಂಡ್ರಿ.